ಆತ್ಮೀಯರೇ, ಇವತ್ತು ನಾನು ನಿಮ್ಮ ಮುಂದೆ 2 ಉದಾಹರಣೆಗಳೊಂದಿಗೆ ಬಂದಿದ್ದೀನಿ. ಒಂದು, ಕೆಲವು ದಿನಗಳ ಕೆಳಗೆ ಅಷ್ಟೇ ಇಡೀ ಭಾರತ ಕಂಡಂತ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಪಟ್ಟವನ್ನು ಸ್ವೀಕಾರ ಮಾಡಿದಂತಹ ಗುಕೇಶ್ ಅವರು ತಮ್ಮ ವಿನ್ನಿಂಗ್ ಸ್ಪೀಚಲ್ಲಿ ಹೇಳ್ತಾರೆ, ನಾನು ಸುಮಾರು 10 ವರ್ಷಗಳಿಂದ ಚೆಸ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದರೆ ಕೆಲವೊಂದು ಬಾರಿ ನಮಗೆ ಸೊಲ್ಯೂಷನ್ ಸಿಕ್ದಂಗೆ ಆಗ್ಬಿಡುತ್ತೆ, ಕೆಲವೊಂದು ಬಾರಿ ನಮಗೆ ದಿಕ್ ತೋಚ್ದಂಗೆ ಆಗ್ಬಿಡುತ್ತೆ. ಆಗ ಪರಮಾತ್ಮನ ಚಮತ್ಕಾರಗಳು ನಮ್ಮ ಕೈಯನ್ನು ಹಿಡಿಯುತ್ತೆ ಅಂತ ಹೇಳ್ತಾರೆ. He was able to recognize the opponent mistake at the right time with divine power in his final tournament, which brought him a success. ಇನ್ನು ಎರಡನೆಯದು, ನಮ್ಮ ಹೆಮ್ಮೆಯ ರಾಮ ಮಂದಿರ, ರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ತಮ್ಮ ಸಂದರ್ಶನದಲ್ಲಿ ಹೇಳ್ತಾರೆ, ಮೂರ್ತಿಯನ್ನು ಕೆತ್ತನೆ ಮಾಡಬೇಕಾದ್ರೆ ಎಲ್ಲವೂ ಮುಗ್ದಿತ್ತು, ಇನ್ನೇನು ಕಣ್ಣುಗಳಷ್ಟೇ ಬಾಕಿ ಇತ್ತು. ಚಿನ್ನದ ಹುಳಿಯಿಂದ ಕಣ್ಣನ್ನು ಕೆತ್ತನೆ ಮಾಡ್ತಾ ಇರಬೇಕಾದ್ರೆ ನನಗರಿವಿಲ್ಲದ ರೀತಿಯಲ್ಲಿ ಚಮತ್ಕಾರ ನಡೆದೋಯ್ತು. ಇನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗಂತೂ ಈ ವಿಗ್ರಹ ನಾನು ಕೆತ್ತನೆ ಮಾಡಿದ್ದಲ್ಲ, ನನ್ನ ಕೈಗಳಿಂದ ಪರಮಾತ್ಮ ಮಾಡಿಸಿದ್ದು ಅಂತ ಹೇಳ್ತಾರೆ. ಆತ್ಮೀಯರೇ, ಈ 2 ಉದಾಹರಣೆಗಳಲ್ಲಿ ನನಗರ್ಥವಾಗಿದ್ದು ಇಷ್ಟೇ. ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಯೋಗ್ಯತೆಗಳನ್ನು, ವಿಶೇಷತೆಗಳನ್ನು, ಗುಣಗಳನ್ನು ಇಟ್ಟಿರ್ತಾರೆ. ಆದರೆ ಕೆಲವೊಂದು ಬಾರಿ ನಾವು ಅದನ್ನು ನನ್ನ ಯೋಗ್ಯತೆ, ನನ್ನ ವಿಶೇಷತೆ, ನನ್ನ ಶಕ್ತಿ ಅಂತ ನಾವು ಅದನ್ನು ಅಹಂಕಾರದಲ್ಲಿ ತಂದುಬಿಡ್ತೀವಿ. ನಾವಿವತ್ತು ಹಣವನ್ನು ಸಂಪಾದನೆ ಮಾಡ್ಬೋದು, ಹೆಸರನ್ನು ಸಂಪಾದನೆ ಮಾಡ್ಬೋದು, ಅಥವಾ ನಾವು ಒಳ್ಳೆಯವರೇ ಆಗಿರ್ಬೋದು. ಆದರೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಬೇಕಾಗುವಂಥ ಕ್ಷಮತೆಯನ್ನು ನಮ್ಮಲ್ಲಿ ಇಟ್ಟಿದ್ದು ಭಗವಂತ ಅಲ್ವಾ? ಹೆಸರನ್ನು ಸಂಪಾದನೆ ಮಾಡುವುದಕ್ಕೆ ಬೇಕಾಗುವಂಥ ಸಾಮರ್ಥ್ಯವನ್ನು, ಶಕ್ತಿಯನ್ನು ಇಟ್ಟಿದ್ದು ಪರಮಾತ್ಮ ಅಲ್ವಾ? ಅಥವಾ ನಮ್ಮಲ್ಲಿ ಒಳ್ಳೆತನವನ್ನು, ಒಳ್ಳೆ ಗುಣವನ್ನು ಇಟ್ಟಂಥದ್ದು ಆ ಭಗವಂತ ಅಲ್ವಾ? ಆತ್ಮೀಯರೇ, ಶಿಲ್ಪಿಯಿಂದ ಕೆತ್ತಲ್ಪಟ್ಟ ಮೂರ್ತಿ ಯಾವತ್ತೂ ಹೇಳೋದಿಲ್ಲ ನಾನು ತುಂಬ ಸುಂದರವಾಗಿದ್ದೀನಿ ಅಂತ. ಆ ಶಿಲ್ಪದ ಮೂರ್ತಿಯ ಸಂಪೂರ್ಣವಾದ ಕೀರ್ತಿ ಅದರ ಮಾಲೀಕ ಶಿಲ್ಪಿಗೆ ಹೋಗಬೇಕು. ಅದೇ ರೀತಿ ಸೃಷ್ಟಿಯ ಯಾವುದೇ ರಚನೆಯಾಗಿರಲಿ, ಅದು ಮನುಷ್ಯನೇ ಆಗಿರಲಿ, ಪ್ರಕೃತಿಯೇ ಆಗಿರಲಿ, ಅದರ ಸಂಪೂರ್ಣ ಕೀರ್ತಿ ರಚನೆಯ ರಚಯಿತ ಭಗವಂತನಿಗೆ ಸಲ್ಲಬೇಕು. ಆದರೆ ನಾವು ಕೆಲವೊಂದು ಬಾರಿ ನಾವು ಅದನ್ನು ಅಹಂಕಾರದಲ್ಲಿ ತಂದುಬಿಡ್ತೀವಿ. ಯಾಕಂದರೆ ನಾನು ಎನ್ನುವ ಶಬ್ದ ಅಹಂಕಾರದ ಪ್ರತೀಕ. ಯಾವಾಗ ಅಹಂಕಾರ ನಮ್ಮಲ್ಲಿ ಬಂದ್ಬಿಡುತ್ತೆ, ಅದು ಕ್ಯಾನ್ಸರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮೆಲ್ಲ ಶಕ್ತಿಯನ್ನು, ನಮ್ಮೆಲ್ಲ ಸಾಮರ್ಥ್ಯಗಳನ್ನು ಅದು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಆತ್ಮೀಯರೇ, ಅಹಂಕಾರದಿಂದ ಇತಿಹಾಸ ರಚಿಸಿದವರ ಉದಾಹರಣೆಗಳಿಲ್ಲ, ಅಹಂಕಾರದಿಂದ ಇತಿಹಾಸವಾದವರ ಉದಾಹರಣೆಗಳೇ ಹೆಚ್ಚು. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಪುರಂದರದಾಸರ ವಾಕ್ಯ ಇವತ್ತು ನೆನಪಾಗುತ್ತೆ. ಅಂದರೆ ಪರಮಾತ್ಮನೇ ಕೊಟ್ಟಂಥ ಆಹಾರವನ್ನು ಪರಮಾತ್ಮನಿಗೆ ನೈವೇದ್ಯವನ್ನು ಇಟ್ಟು ಸ್ವೀಕಾರ ಮಾಡುವುದು ವಾಡಿಕೆ. ಅದೇ ರೀತಿ ಪರಮಾತ್ಮ ಕೊಟ್ಟಂಥ ಶಕ್ತಿಗಳನ್ನು, ಸಾಮರ್ಥ್ಯಗಳನ್ನು ಪರಮಾತ್ಮನಿಗೆ ಅರ್ಪಿಸುವುದು ಧನ್ಯತಾ ಭಾವ. ಸಾರಾಂಶದಲ್ಲಿ ನನ್ನದು ಎನ್ನುವ ಪದ ಇವತ್ತು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಆಗಬೇಕಾಗಿದೆ. ನಾನು ಎನ್ನುವ ಅಹಂಕಾರದ ಶಬ್ದ ನೀನು ಎನ್ನುವ ನಿರಂಕಾರ ಶಬ್ದದಲ್ಲಿ ಪರಿವರ್ತನೆ ಆಗಬೇಕಾಗಿದೆ. ಯಾಕಂದರೆ ಅದರಲ್ಲೇ ಒಳಿತಿದೆ ಕೂಡ. ಇಂದಿನ ವಿಚಾರ ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಂದಿನ ವಿಚಾರದ ವಿಮರ್ಶೆಯನ್ನು ನಿಮ್ಗೆ ಒಪ್ಪಿಸ್ತೇನೆ. ಮತ್ತೆ ಸಿಗ್ತೇನೆ.